ಹ್ಞೂ ಸುಬ್ಬಿ ಹೋದ್ಮೇಲೆ ದಿನ ಕಾಲ್ ಮಾಡ್ತೇನೆ ಅಂತ ಹೇಳಿ ಹೋಗಿ ಮಾರನೇ ದಿನ ಮಾಡಿದ್ಲು. ಎಲ್ಲಿ ಒಂದು 3-4 ದಿನ ಆತು ಮತ್ತು ಮಾಡೇ ಇಲ್ಲ ನೋಡು. ನಾನು ಮಾಡ್ತೀನಿ ಅಂತೇಳಿ ರಿಂಗ್ ಆಗಕತ್ತೈತಿ, ರಿಸೀವ್ ಮಾಡಕತ್ತಿಲ್ಲ. ಏನಾದರೂ ಕೆಲಸ ಮಾಡಕತ್ತಾಳ ಏನೋ. ಹಲೋ, ಯಾರು? ಅಯ್ಯೋ ಅಣ್ಣ ಎತ್ತೇನೆ ಅನಿಸ್ತದ ಫೋನು. ಹಲೋ, ಯಾರು? ಹಲೋ, ನಾನು ಅಣ್ಣ, ರಮ್ಯಾ, ಪೂಜನ್ ಫ್ರೆಂಡ್. ಓ, ನೀನೇನಮ್ಮ ರಮ್ಯ, ಆರಾಮದೇನಮ್ಮ? ಟಿಫನ್ ಆಯ್ತಾ? ಟಿಫನ್ ಇನ್ನೂ ಆಗಿಲ್ಲ ಅಣ್ಣ, ನಿಮ್ಮದು? ಇನ್ನೂ ಇಲ್ಲಮ್ಮ, ಹೀಗೆ ಮಾಡಬೇಕು. ಒಂದು ನಿಮಿಷ ತಡೆಯಮ್ಮ, ಕೊಟ್ಟೆ. ಪೂಜಾ, ಏ ಪೂಜಾ, ಇಲ್ಲಿ ನಿಮ್ಮ ಫ್ರೆಂಡ್ ರಮ್ಯ ಫೋನ್ ಮಾಡ್ಯಾಳ ನೋಡಿರ್ಲಿ. ಹೌದಾ, ರಮ್ಯ ಮಾಡ್ಯಾಳ? ಬಂದೆ, ಕೈ ತೊಗೊಂಡು ಬಂದೆ ತಡ್ರಿ. ಹಲೋ, ಏನ ರಮ್ಯ, ಆರಾಮದೀಯಾ? ಹ್ಞೂನವ, ಆರಾಮದೇವಿ. ನಿಮಗೆಲ್ಲ ನಾವೆಲ್ಲ ನೆನಪಿರ್ತೇವೆ ಬಿಡವ, ಹಂಗ ಮಾತಿಗೆ ಅಷ್ಟೇ ಹೇಳೋದು, ನೆನಪರಂಗಿಲ್ಲ, ದಿನ ಫೋನ್ ಮಾಡ್ತೇನೆ ಅಂದು. ನೋಡು ಅಲ್ಲ, ಗಂಡ ಬರೋತ್ತಿಗೆ ಫ್ರೆಂಡ್ಸ್ ಬ್ಯಾಡ ಅನ್ನಂಗೆ ದಿನ ಅಷ್ಟೇ ಮಾಡಿದೆ, ಮಾರನೇ ದಿನ ಮತ್ತೆಲ್ಲಿ ಫೋನೇ ಮಾಡಿಲ್ಲ. ಮತ್ತು ನಾನೇ ಮಾಡಬೇಕು, ಇವತ್ತಾದ್ರೂ ನಾನೇ ಮಾಡಿ, ನೀನೇನು ಮಾಡಲಿಲ್ಲ. ಅಯ್ಯೋ ಇಲ್ಲ ಬಿಡೆ, ಹಾಗೇನಿಲ್ಲ, ನಾನು ಮಾಡಬೇಕು ಅಂದ್ಕೊಂಡೆ. ನಿನ್ನೆ ಸಡನ್ನಾಗಿ ಏನೋ ನೆನಪಾಯ್ತು ಅಂತಂದು ಆ ಕಡೆ ಹೋದ್ನ, ಮರ್ತೇ ಬಿಟ್ಟೆ. ಹಂಗೇನಿಲ್ಲಪ್ಪ, ಮರ್ತಿಲ್ಲ, ನಿನ್ನ ಮರೆಯೋಕ್ಕಾಗತ್ತೇನು? ಹೌದು ಬಿಡವ, ಮರ್ತಿಲ್ಲ ಅಂತಂದು ಬರೀ ಬಾಯ್ ಮಾತಿಲ್ಲ ಅಂತೆ ಅಷ್ಟೇ. ಸರಿ ಹೋಗ್ಲಿ ಬಿಡು. ಏನು ಮಾಡಕತ್ತಿ, ಆರಾಮದೀಯಾ? ಟಿಫನ್ ಆತಾ? ಟಿಫನ್ನು ಇಲ್ಲ ಕಣೆ, ಏನು ಮಾಡಬೇಕು. ದೋಸೆ ಇಟ್ಟು ಕಲಿಸಿದ್ನ, ದೋಸೆ ಮಾಡಿದ್ರೆ ಆಯ್ತಂದು ಆಲೂಗಡ್ಡೆ ಕುದಿಯೋಕೆ ಹಚ್ಚೀನಿ. ಆಮೇಲೆ ಇವನ್ನ ಚಟ್ನಿಗೆ ಶೇಂಗಾ ಆಮೇಲೆ ಹಸೆಕಾಯಿ ಹುರ್ಕೊಳಕತ್ತಿದ್ದೆ, ಅಷ್ಟೊತ್ತಿಗೆ ನೀನು ಫೋನ್ ಮಾಡಿದೆ, ಹಾಗೆ ಗ್ಯಾಸ್ ಆಫ್ ಮಾಡಿ ಬಂದೆ ನೋಡು. ಹೆಂಗೆ ನಮ್ಮ ಅಣ್ಣ ಚೆನ್ನಾಗಿದ್ದಾರ, ಚೆನ್ನಾಗಿ ನೋಡ್ಕೊತಾರ? ನಮ್ಮ ಅಣ್ಣ ಏನು ಚೆನ್ನಾಗೇ ನೋಡ್ಕೊತಾರ? ನಾನು ಉಲ್ಟೆ ಕೇಳಾಕತ್ತ ನೋಡು, ನಮ್ಮ ಅಣ್ಣನ ನೀನು ಚೆನ್ನಾಗಿ ನೋಡ್ಕೊತಿಲ್ಲ ಅಂತಂದು ಕೇಳ್ಬೇಕಾಗಿತ್ತು. ಕಾಡ್ಸ್ರವ, ಕಾಡ್ಸ್ರಿ, ನಿಮ್ಮ ಅಣ್ಣನೂ ಹಂಗೆ ಕಾಡಿಸ್ತಾನೆ, ನೀನು ಹಂಗೆ ಕಾಡ್ಸು. ನಿಂದು ಮದುವೆ ಆಗ್ಲತ್ತಾಗ ಅವಾಗ ಗೊತ್ತಾಕತಿ. ನಿಮ್ಮದು ಟಿಫನ್ ಆಯಿತಾ? ಇಲ್ಲೋಗೆ ಟಿಫನ್ ಏನೂ ಆಗಿಲ್ಲ ನೋಡು. ನಿನ್ನೆ ನಾನು ವಿಜಯ್ ಶಾಪಿಂಗ್ ಹೋಗಿದ್ವಾ, ಒಂದು ಸೀರೆ ತೊಗೊಂಡೆ, ಒಂದು 2-3 ಡ್ರೆಸ್ ತೊಗೊಂಡೆ. ಸ್ವಲ್ಪ ಊಟ ಗಿಟ ಎಲ್ಲ ಮಾಡಿ ಬರೋತ್ತಿಗೆ ಲೇಟ್ ಆಯಿತು. ಲೇಟ್ ಅಂದರೆ 8 ಗಂಟೆ 8:15 ಆಯಿತಾ. ಸ್ವಲ್ಪ ಆ ಕಡೆ ಈ ಕಡೆ ಅಡ್ಡಾಡಿದ್ವಲ್ಲ, ಸುಸ್ತಾಗಿತ್ತಾ. ಆಗ ಮಲ್ಕೊಂಡೆ, ಬೆಳಗ್ಗೆ ಬೇಗ ಎಚ್ಚರನೇ ಆಗಿಲ್ಲ, ಲೇಟಾಗಿ ಎದ್ಬಿಟ್ಟನಿ. ಟೀ ಕುಡಿದು ಹಂಗೆ ಈಗ ಯಾಕೋ ನೆನಪಾಯ್ತಾ, ಹಂಗೆ ಫೋನ್ ಮಾಡಿದೆ ನೋಡು. ಹೌದಾ, ಎಂಥ ಕೋಇನ್ಸಿಡೆನ್ಸ್ ನೋಡಿ. ನಿನ್ನೆ ನಿಮ್ಮ ಅಣ್ಣನು ನನ್ನ ಹೊರ ಕರ್ಕೊಂಡೋಗಿದ್ರು. ನಾವು ಬಟ್ಟೆ ಎಲ್ಲ ತೊಗೊಂಡು, ಅಲ್ಲ ಫಸ್ಟ್ ಪಿಕ್ಚರ್ಗೆ ಹೋಗಿ ಆಮೇಲೆ ಬಟ್ಟೆ ಗಿಟ್ಟೆ ಎಲ್ಲ ತೊಗೊಂಡು ಊಟ ಮಾಡ್ಕೊಂಡು ಬಂದ್ವಿ. ಓ ಹೌದಾ, ಖುಷಿ ಆಗದೆಯಲ್ಲವ, ಅಷ್ಟೇ ಸಾಕ್ಬಿಡು. ಇದು ಹೌದು ಕಣೆ, ನಾನು ಕೇಳೋದೇ ಮರ್ತೆ ನೋಡು. ಇದು ಎಕ್ಸಾಮ್ ಯಾವಾಗದವು? ಹಾಲ್ ಟಿಕೆಟ್ ಯಾವಾಗ ಕೊಡ್ತಾರಂತೆ? ಹಾಲ್ ಟಿಕೆಟು ಎಕ್ಸಾಮು ಇನ್ನೊಂದು ವಾರದಾಗ ಕೊಡ್ತಾರ. ಎಕ್ಸಾಮು ಇನ್ನೊಂದು ತಿಂಗಳದ ನೋಡು. ಇವತ್ತು ಎಷ್ಟು ತಾರೀಕು? ಇವತ್ತು 25 ಅಲ್ಲ? 25 ಅಂದ್ರೆ ಮುಂದಿನ ತಿಂಗಳು 20ನೇ ತಾರೀಕಿಗೆ ಇರ್ಬೇಕು ಅನ್ನಿಸ್ತೈತಿ. ಹೌದಾ, ಇಲ್ಲ ನಿಮ್ಮ ಅಣ್ಣ ಕೇಳಿದ್ರು ಎಕ್ಸಾಮ್ ಯಾವಾಗದವಂತೆ, ನಾನೇ ಬಿಟ್ಟು ಬರ್ತೀನಿ, ಎಕ್ಸಾಮ್ ಮುಗಿದ್ಮೇಲೆ ಒಂದು 4 ದಿನ ಇರು, ಆಮೇಲೆ ನಾನೇ ಬಂದು ಕರ್ಕೊಂಡು ಹೋಗ್ತೀನಿ ಅಂದ್ರೆ. ಅದಕ್ಕೆ ಕೇಳಿದೆ, ನನ್ನ ಫ್ರೆಂಡಿಗೆ ಫೋನ್ ಮಾಡಿ ಕೇಳ್ತಾನೆ ತಡಿ ಅಂತಂದು ಹೇಳಿದ್ದೆ. ಹಂಗಾದ್ರೆ ಬರ್ತೀಯಾ? ಒಂದು 4 ದಿನ ಹೆಚ್ಚಿಗೆ ಇರೇ ಪ್ಲೀಸ್. ಸರಿ ತಗೋ. ನಿಮ್ಮ ಅಣ್ಣನೂ ಹಂಗೆ ಹೇಳಾರ, ಎಕ್ಸಾಮ್ಗೆ ಒಂದು 2-3 ದಿನ ಮುಂಚೆ ಇದ್ದಾಗ ಹೋಗು, ಮತ್ತು ಅದು ಹಾಲ್ ಟಿಕೆಟ್ ಏನೇನು ಇಸ್ಕೋಬೇಕಲ್ಲ, ಆಮೇಲೆ ಎಕ್ಸಾಮ್ ಮುಗಿದ್ಮ್ಯಾಗ ಬೇಕಾದ್ರೆ ಒಂದು 4 ದಿನ ಇರು, ನಾನೇ ಬಂದು ಆಮೇಲೆ ಕರ್ಕೊಂಬರ್ತೇನೆ ಅಂತಂದು ಹೇಳ್ಯಾರ. ನಾನು ಹ್ಞೂ ಅಂತಂದು ಹೇಳೀನಿ. ಹೌದಾ, ಸರಿ ಬಿಡು, ನಾನಂತರ ಯಾವಾಗ ಬರ್ತೀನಿ ಅಂತಂದು ಕಾಯ್ತಿರ್ತೇನೆ ನೋಡು. ಹೌದು, ನಿಂದು ಮದುವೆ ಫಿಕ್ಸ್ ಆಯಿತಾ? ಯಾವಾಗ, ಏನು ಹೇಳೇ ಇಲ್ಲ? ಹ್ಞೂ ಕಣೆ, ಫಿಕ್ಸ್ ಆಯಿತು. ಕರೆಕ್ಟಾಗಿ ನಮ್ಮ ಎಕ್ಸಾಮ್ ಮುಗಿದು 2 ತಿಂಗಳಿಗೆ ನೋಡು ನನ್ನ ಮದುವೆ ಇರೋದು. ನಿನಗೆ ಹೇಳ್ಬೇಕು ಅಂದ್ಕೊಂಡೆ, ನೀನೆಲ್ಲಿ ಫೋನ ಮಾಡಿಲ್ಲಲ್ಲ. ನೀನು ಫೋನ್ ಮಾಡಿದ್ದೆಲ್ಲ ಊರಿಗೆ ಹೋದ್ವಿ ಅಂತಂದು ಬೆಳಗ್ಗೆ ಮಾರನೇ ದಿನ. ಅವತ್ತಿನ ದಿನನೇ ಹೋಗಿ ಕೇಳಿಸ್ಕೊಂಬಂದ್ರಂತೆ ಪುರೋಹಿತರನ್ನ, ಅವರೇ ಹೇಳಿದ್ರಂತೆ ಆವಾಗ ಮುಹೂರ್ತ ಐತೆ ಅಂತಂದು. ಈಗ ಎಕ್ಸಾಮ್ ನಮ್ಮ ಇನ್ನೊಂದು 20 ದಿನ 25 ದಿನ ಅದಾವ. ಇನ್ನು 2 ತಿಂಗಳ ಮೇಲೆ ಒಂದು 20 ದಿನ ಉಳಿತೈತೆ ನೋಡಿ ನಮ್ಮ ಮದ್ವೆಗೆ. ಹೌದಾ, ಸರಿ ಬಿಡು, ಆರಾಮಿರು ಮದುವೆ ಆಗೋವರೆಗೂ. ಹೌದು, ಆಮೇಲೆ ಇದು ನಮ್ಮ ಮಮ್ಮಿ ಏನಾಕತ್ತಿದ್ರು, ನೀನು ಅದಿಯಲ್ಲ ಮನೆ ಏನೋ ಭಾಳ ದೊಡ್ಡದೈತಂತೆ, ಅಣ್ಣ ದೊಡ್ಡ ಮನೆನೇ ತೊಗೊಂಡಿದ್ದಾರಂತೆ, ಹೌದಾ? ಹ್ಞೂ ಕಣೆ, ಭಾಳ ದೊಡ್ಡದೈತಿ. ಮತ್ತು ಹಿಂಗೆ ಗಿಡಾಕತ್ತಾನಂದು ನೋಡಪ್ಪ, ನಮ್ಮ ಫ್ರೆಂಡ್ ಜಂಬಾಕ್ ಹಚ್ಚಳಂತ ಅಂತ ಅಂದ್ಬೇಡ. ನನಗೆ ಖುಷಿ ಆದರೂ ದುಃಖ ಆದರೂ ನಿನ್ನ ಹತ್ರ ಅಲ್ಲ ಹೇಳೋದು, ಅದಕ್ಕೆ ಹೇಳ್ಬೇಕು ಅನ್ನಿಸ್ತು, ಅದಕ್ಕೆ ಹೇಳಕತ್ತೀನಿ. ಮೇಲೆ ಒಂದು 3 ರೂಮ್ ಅದಾವು, ಕೆಳಗೆ ಒಂದು 2 ರೂಮ್ ಅದಾವು, ಮತ್ತು ಗೆಸ್ಟ್ ಯಾರಾದರೂ ಬಂದರೆ ಅವರಿಗೆ ಸಪ್ರೇಟ್ ಅಂತಂದು ಒಂದು ರೂಮ್ ಐತಿ. ಭಾಳ ದೊಡ್ಡದೈತೆ ಮನೆ. ನನಗೂ ಹೇಳಿಲ್ಲ, ಅಪ್ಪಾಜಿ ಮಮ್ಮಿಗೂ ಹೇಳಿಲ್ಲ. ನಿಮ್ಮಣ್ಣ ಸರ್ಪ್ರೈಸ್ ಇರಲಿ ಅಂತಂದು ಮನೆಗೆ ಬಂದ ಕೂಡಲೇ ನನಗೆ ಗೊತ್ತಾಗಿದ್ದು. ಹೌದಾ, ಚೆನ್ನಾಗಿ ಬಿಡು, ಖುಷಿಯಾಗಿರಮ್ಮ, ಹೆಂಗಾರ ಆಗಲಿ, ಅಷ್ಟೇ ಸಾಕು ನೋಡು.
ಪೂಜಾ ತಡೀಲಿ ಒಂದು ನಿಮಿಷ ನಿಮ್ಮ ಅದಕ್ಕೂ ಕರೆಯಾಕತ್ತಾರ. ಒಂದು 5 ನಿಮಿಷ ಬಿಟ್ಟು ಕಾಲ್ ಮಾಡ್ತೀನಿ. ಹಾಂ ಓಕೆ ಸರಿ, ಆಮೇಲೆ ಮಾಡು ಫ್ರೀ ಆದಮೇಲೆ. ಊಟ ಮಾಡಿದ್ಮ್ಯಾಗ ಅಡ್ಕೆಲಿ ಹಾಕಿಡ್ಲದು ನನಗಂತೂ ಸಮಾಧಾನ ಆಗಂಗಿಲ್ಲ. ಅಡ್ಕೆಲಿ ಹಾಕಿಡೋದು ಕಮ್ಮಿ ಮಾಡ್ಬೇಕಂತೀನಿ, ಅದು ರೂಢಿ ಆಗ್ಬಿಟ್ಟೈತಿ. ಮತ್ತು ಅಡ್ಕೆಲಿ ಇಲ್ಲಾಂದ್ರೂ ಅಂಗಡಿಗೆ ಹೋಗಿ ತಗೊಂಬಂದಾದ್ರೂ ಹಾಕ್ಯಂತೀನಿ. ಸುಣ್ಣ ಜಾಸ್ತಿ ಹಾಕಿಬಿಟ್ಟೆ. ಯವ್ವ ತಾಯಿ, ಎಂತ ಇದ್ರದ್ದೆ ಮಾತಾಡ್ಸಿ ಅಂತ ಆದ್ರೂ ಬರ್ಬೇಕಾ? ಹಂಗೆ ಸಡನ್ನಾಗಿ ಮುಂದೆ ಬಂದು ನಿಂತ್ರೆ ಹೆಂಗವ? ಯಾಕ ನೀನು ಈ ಕಡೆ ಬರ್ತಿದ್ದಿಲ್ಲ, ಯಾಕೆ ಈ ಕಡೆ ಬಂದುಬಿಟ್ಟು? ಏನು ಯಾಕೆ ಬಂದೆ ಅಂತಂದೆ? ಯಾಕೆ ಬರಬಾರ್ದೇನು ನಾನು ಇಲ್ಲಿಗೆ? ನೀ ನಮ್ಮ ಮನೆಗೆ ಬಂದಿರ್ತಿಲ್ಲ ನಂಗಂದ್ರೆ ಹೆಂಗಕತ್ತೆ ನಿನಗೆ? ಬಟ್ ಬಾ ನಮ್ಮ ಮನೆ ಕಡೆ ಬೆಂಡ್ಲಿ ಎದಕ್ಕಾರ ಅದನ್ನ ಕೇಳಾಕ ಇದನ್ನ ಕೇಳಾಕ. ನನ್ನ ಸುಸಿಗೆ ಹೇಳ್ತಾನೆ, ಕಲಾವತಿ ಒಂದು ಕಡ್ಡಿಯರ ಎದಕ್ಕಾರ ಗೆಜ್ಜೆ ಕೊಟ್ಟನೆ ಅಂತ ನೋಡಿ ಅಂತಂದು ಹೇಳ್ತಾನೆ, ಬಾ ಮನೆ ಕಡೆ ನೀನು. ಯವ್ವ ತಾಯಿ, ನಾನು ಎಲ್ಲಿ ಯಾಕೆ ಬಂದೆ ಅಂತಂದು ಕೇಳಿದೆ. ಈ ಕಡೆ ಯಾಕೆ ಬರ್ತಿದ್ದಿಲ್ಲಲ್ಲ, ಏನಾರ ಕೆಲಸ ಐತೇನು ಅಂತಂದು ಕೇಳಿದ್ದು ನಾನು. ಅವು ಬರೋದು ಬಂದು ಯಾಕೆ ಬಂದೇನೋ ಹೋಗ್ಬಿಡತ್ತಾಗ. ನಾನೊಂದು ಕೇಳಿ ನೀನೊಂದು ಹೇಳ್ತಿ. ಅಡಿಕೆಲಿ ರಕ್ಕೆ ಬಾ. ಏನು ಮುಂದೆ ಇಟ್ಕೊಂಡು ಅಡಿಕೆಲಿ ಹಾಕಿ ಬೇಡ ಅಂತೀಯ? ಅಯ್ಯ ನಾಕೆಂತ ನೋಡಿ ಎಲ್ಲ ಕೂತ್ಕೊಳ್ಳೋಕೆ ಅಡಿಕೆಲಿ ಕೊಡಿಲ್ಲ ಅಂದ್ರೆ ಎದ್ದು ಹೋಗಂಗಿಲ್ಲ. ನಾನು ಕೊಡು, ನಾನು ಅಡಿಕೆಲಿ ಹಾಕ್ಯಬೇಕು. ಅಲ್ಲ ಬೇ, ನಾನು ಹಂಗಲ್ಲ ಅಂದದ್ದು. ಅಡಿಕೆಲಿ ಅಕ್ಕ ಬಾ ಬಾ ಅಂತಂದು ಕರೆದೆ. ಎಷ್ಟರ ಸೊಕ್ಕಿದ್ದಿತ್ತು ನಿನಗಿರ್ಚಿ? ನಾನೇ ನೀನು ಅಡಿಕೆಲಿ ಕೇಳಕ್ಕೆ ಬಾ ಬಾ ಅಂತ ಕರೆದೆ ನೀನು ಅಂತಂದು ಕೇಳ್ತೀಯ? ಹಂಗಾದ್ರೆ ನನ್ನ ಮನೆಗೆ ಬಂದಿತ್ತೆ ಎಲ್ಲ ನಿಮ್ಮನ್ನ ಹಂಗೆ ಕದಿರ್ತಾನೆ ಬಾ ಬಾ ಅಂತಂದು ಏನು ರೇಸೋಡೋಕೆ ಬರ್ತೀಯಲ್ಲ? ಯಾಕೆ ಜಾಸ್ತಿ ಆಗಿತ್ತಾಗ ನಿಂದು? ನಮ್ಮ ಮನೆಗೆ ಕಾಲಿಡು, ನಿನ್ನ ಕಾಲ ಇದು ಕೋಳಿ ಕಾಲು ಕಿತ್ತೋಗ್ಬಿಡ್ತಾನೆ ನೋಡಿ ನಿಂದು. ಯವ್ವ ತಾಯಿ, ನಿನಗೊಂದು ದೊಡ್ಡ ನಮಸ್ಕಾರ. ತಗ, ನಾನು ನಿನ್ನ ಮುಂದೆನೇ ಎತ್ತಿ ಕೊಟ್ಬಿಡ್ತೇನೆ, ತಗೊಂಬಿಡು. ಹಂಗಾತ್ರ ಗೊತ್ತಾಕತ್ತೆ ನೋಡು ಇಷ್ಟೆಲ್ಲ ಬೈದ್ಮೇಲೆ ತಗ ಅಡಿಕೆಲಿ ಅಂತಂದು ಕೊಡ್ತಿ. ಇಷ್ಟು ಎದ್ರಿಕಿಲ್ಲ ಅಂದ್ರೆ ಹೆಂಗೆ? ಮೆರ್ಕಾಸ್ ಕೇಳಿದ್ರಲ್ಲ ಕೇಳಂಗಿಲ್ಲ, ಹಿಂಗೆ ಬಾಯ್ ಮಾಡೇ ನಿಮ್ದು ಇಟ್ಕೋಬೇಕು. ಹಂಗೆ ತಗೊಂತೀನಿ. ಅಲ್ಲೆಲ್ಲಿ ಗಿರ್ಜಿ ಯಾಕ ನಿಮ್ಮತ್ತಿ ಮನೆ ಕಡೆ ಬರ್ತದ್ಲು, ಬಂದೇ ಇಲ್ಲ? ಯಾಕೆ ಊರಾಗಿಲ್ಲೇನು? ಮಗಳ ಮನೆಗೆ ಡಬ್ಗಳೇನ? ಮಗಳ ಮನೆಗೆ ಹೋಗ್ಯಾಳ. ಹೌದೇನಾ? ಅದ ಅನ್ಕೊಂಡು ಇಲ್ಲಾಂದ್ರೆ ಬರ್ತದ್ಲ ಆ ಕಡೆ. ಯಾಕ ಬರಲಿಲ್ಲಲ್ಲ? ನಾನು ಅದಕ್ಕೆ ಅಡ್ಡಾಡ್ಕೊಂಡ ಬಂದೆ. ಮತ್ತೇನು ಊರಾಗದಾಳ ಏನಿಲ್ಲ ಅಂತಂದು. ನೀನ ಸೊಸಿ ಬೆಂಟ್ಲಿದ್ದಂಗೆ ಅದಿ ಕರೆಕ್ಟಾಗಿ ಸಿಕ್ಕಲ್. ನೀನ ನೆಟ್ಟು ನೋಡ್ಕಿಡೋದು ಅಕ್ಕಿ ಯಾಕೆ ವಾರಕ್ಕೊಮ್ಮೆ ಮಗಳ ಮನೆಗೆ ಹೋಗ್ಕಾಳ. ನೀನು ನೆಟ್ಟಿಗೆ ಅಡುಗೆ ಮಾಡಿ ಬೇಯಿಸೋಕ್ಕಂಗಿಲ್ಲ. ಅದಕ್ಕೆ ಪಾಪಗಳೆಲ್ಲ ಮಗಳ ಮನೆಗೆ ಹೋಗಕತ್ತಿ. ನಿಮ್ಮ ಅತ್ತಿನ ಸರಿಯಾಗಿ ನೋಡ್ಕೊಳ್ಳೋದು ಗೊತ್ತಿಲ್ಲ ನಿನಗೆ. ಪಾಪ ಏನೋ ಮುದುಕಿದಂಗೆ ಆಯ್ತು. ನಮ್ಮ ಮನೆಗೆ ಬಂದು ನನಗೆ ಬರ್ತೈತಿ. ಎಷ್ಟು ಧೈರ್ಯ ಇರ್ಬೋದು ಇದಕ್ಕೆ? ಕಿವಿ ಕೇಳಿಸಿದ್ರೆ ಬಾಯಿ ಬಂದಂಗೆ ಹೋಯ್ತಿದ್ದೆ. ಏನು ಮಾಡಿ ನಾನು ಒಂದು ಹೇಳಿದ್ರೆ ಮತ್ತೆ ಅದ ಒಂದು ಏನೋ ತಿಳ್ಕೊಂತೈತಿ. ಏನಲ್ಲೇ ಗುನುಗುನೇಶ್ವರಿ, ಅಲ್ಲೇ ಗುನುಗುಯಿ ಅಂತೀಯಲ್ಲ, ಏನು ಸ್ವಲ್ಪ ಜೋರಾಗಿ ಹೇಳು. ಏನಿಲ್ಲ ಇಷ್ಟೊತ್ನಾಗ ನಿದ್ದೆ ಮಾಡಂಗಿಲ್ಲ ಏನೇನು? ಹೋಗಿ ಮಕ್ಕ ಹೋಗು ಸುಮ್ಮ ತಣ್ಣಗ. ಯಾಕೆ ಬಿಸಿಲತ್ನಾಗ ಬಂದು ಹಿಂಗೆ ಕುಂತಿ ನಮ್ಮನ್ನು ತಲೆ ತಿನ್ನೋಕತ್ತೆ? ಏನು ಮುದ್ದೆ ಉಂಟಲ್ಲ ಅದಕ್ಕೆ ಐತಿಯಾ? ಮುದ್ದೆ ಉಂತಾನವ ನನ್ನ ಸೊಸಿ, ಚೆನ್ನಾಗಿರೋ ಸೊಸಿ ಮುದ್ದೆ ಎಲ್ಲ ಕರೆಕ್ಟಾಗಿ ಮಾಡ್ತಾಳೆ. ಒಂದು ದಿವಸ ಮುದ್ದೆ, ಒಂದು ದಿವಸ ರೊಟ್ಟಿ ಮಾಡ್ತಾಳೆ. ನಿನಗೆ ಮುದ್ದೆ ಮಾಡೋಕ್ಕೆ ಬರೋಂಗಿಲ್ಲ ನೋಡು. ದಿನ ಮುದ್ದೆ ಮಾಡಿಲ್ಲ ರೊಟ್ಟಿ ಮಾಡಿ ಹಾಕಿದ್ರೆ ನಿಮ್ಮತ್ತೆ ಎಲ್ಲೂ ಬಿಟ್ಟು ಹೋಗಂಗಿಲ್ಲ. ನೀನು ನೆಟ್ಟು ಬರೀ ಅನ್ನ ಕುಚ್ಚಿ ಹಾಕ್ತೀಯ. ಅದಕ್ಕಾಗಿ ನಮ್ಮ ಪಾಪ ಮಗಳ ಮನೆಗೆ ಓಡೋಕ್ಕಳ. ಮತ್ತು ನನ್ನ ಕೇಳ್ತಾಳೆ, ನಿನ್ನ ಸೊಸಿ ಮುದ್ದೆ ಮಾಡ್ತಾಳೇನಂತಂದು. ಹೋಗೋ ನಿನ್ನ ದೇವ್ರೆ. ನಾನು ಅಂದ್ರೆ ಇದ್ರೆ ಈ ಮುದ್ಕಿನ ಹೊಂತಕ್ಕಂತೈತಿ. ಇನ್ನೂ ಸ್ವಲ್ಪ ಹೊತ್ತು ನಾನೇನು ಹಿಂಗೆ ಅಂತ ಮಾತಾಡ್ಕೊಂತ ಇದ್ರೆ ನನಗೆ ಹುಚ್ಚಿಡಿಸಿ ಕೈ ಬಿಡ್ತಾಳೆ ಅಷ್ಟ. ಸುಮ್ಮನೆ ತಗ ಆ ಕಡೆ ತಗರಿ ಎದ್ದೋಗೋದು ಚೆನ್ನಾಗಿ. ಏನ್ಲೇ ಆ ಕಡೆ ತಿರುಗಿ ಏನು ಮಾತಾಡಕತ್ತಿ? ಏನಿಲ್ಲ, ನಂದು ಸ್ವಲ್ಪ ಬೇರೆ ಕೆಲಸ ಐತಿ. ಆ ಕಡೆ ಗೌರಕ್ಕರ ಮನೆಗೆ ಹೋಗಿ ಬರ್ತೇನೆ. ಆಕೆ ಆವಾಗ ಬಾ ಅಂದದ್ಲು. ಪಾಪ ಮಗಳು ಮದುವೆ ಮಾಡಿಕೊಟ್ಟಾಳಲ್ಲ, ಮನೆಗಿಲ್ಲ, ಬೇಜಾರಾಗೈತಿ, ಬಾ ಅಂದದ್ಲು. ನಾನು ಹೋಗಿದ್ದಿಲ್ಲ, ಅದಕ್ಕೆ ಆಕೆ ಮನೆ ಕಡೆ ಹೊಂಟೇನಿ. ನೀನೇನು ಕುಂದ್ರಾಗಿದ್ರೆ ಕುಂದ್ರು, ಇಲ್ಲಾಂದ್ರೆ ಮನೆ ಕಡೆ ಹೋಗು. ಇಲ್ಲಾಂದ್ರೆ ನಮ್ಮ ಜೊತೆಗೆ ಬರಂಗಿದ್ರು ಬಾ. ಮತ್ತೆ ಇಲ್ಲಿ ಬಂದು ಕುಂತೇನಿ ಬಿಟ್ಟು ಹೋದ್ಲ ಅಂತಂದು ಅದಕ್ಕೂ ಉದ್ದಕ್ಕೆ ಬೇಕಂತ ಇರಬೇಡ. ಏನ ಗೌರಕ್ಕರ ಮನೆಗೆ ಹೋಗ್ತೀಯ? ನೋಡು ಹೆಂಗದಾಳ ಬೆಂಡ್ಲಿ. ನಾನು ಇಲ್ಲಿ ಬಂದು ಕುಂತಾನಲ್ಲ ಅದಕ್ಕಾಗಿನ. ಮತ್ತೆ ಈ ಮುದ್ದಿಕೆ ಏನು ಬಿಡಪ್ಪ ಸುಮ್ಮನೆ ತಿಳಿತಿಂತ ಎದ್ದು ಹೋದ್ರ ತಂದು ಎದ್ದು ಹೋಗತಿ. ಹೋಗು ಬಾಯ್ ಪಟ್ ನಮ್ಮ ಮನೆ ಕಡೆ. ಅವಾಗ ನಾನು ಮಾಡ್ತೇನೆ ನಿಂದು. ಅಯ್ಯಯ್ಯ ಹೋಗೇ ಬಿಡ್ತಲ್ಲ. ಹೋಗ್ಬಿಡತ್ತ ಎದ್ದೋತಾರ ಅಷ್ಟು ಸಾಕು. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.